अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल। कोलार ज़िले कांग्रेस ऑफिस में आज बरोज़ मंगल कांग्रेस लीडरों की एक मीटिंग मुनक़्क़द की गई, जिसमें सीनासपुर, मालूर, नरसापुर, वेमगल, मुलबागल, बंगारपेट, केजफ के सभी ब्लॉक प्रेसिडेंट मौजूद रहे और साथ में कोलार ज़िले के कुड़ा चेयरमैन भी मौजूद रहे। और सभी ने कहा कि आए दिन जो दिल्ली हुकूमत जो पेट्रोल, डीज़ल और गैस पर कीमतें बढ़ा रही है और कर्नाटक में SIR कराने की भी बात कर रही है, तो इसको देखते हुए आने वाले 30 तारीख़ को ज़िले कोलार कांग्रेस पार्टी के तरफ से पुरज़ोर इस्तेजाज का ऐलान किया गया है। इसके कुछ तस्वीरात आप देख सकते हैं आपके अपने चैनल की तरफ से, जहां पर आए हुए सभी लीडरों ने अपने अपने मशवरे देते हुए ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಬೆಲೆನ ಸತತವಾಗಿ ಒಂದು ವಾರದಿಂದ ಹೆಚ್ಚಿಗೆ 4 ಸತಿ ಹೆಚ್ಚಿಗೆ ಮಾಡಿದ್ದಾರೆ। 4 ಸತಿ ಅವ್ರೇನಾದ್ರೂ ಒಂದೇ ಸತಿ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅಂದ್ಬಿಟ್ಟು 52 ರೂಪಾಯಿ ಗೊತ್ತಾಗಲ್ಲ ಬಿಡುತ್ತೆ, ನಾಳೆ 2 ರೂಪಾಯಿ, ನಾಳೆ 2 ರೂಪಾಯಿ, 3-4 ದಿವಸ ಮಾಡ್ತಾ ಇದ್ದಾರೆ। ಅದಕ್ಕೆ ನಿನ್ನೆ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ। 30ನೇ ತಾರೀಕು, ಈ ತಿಂಗಳು 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಾವು ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು। ಅವರವರ ಜಿಲ್ಲೆಯಲ್ಲಿ ಯಾರು ಹೆಚ್ಚಿಗೆ ಚೆನ್ನಾಗಿ ಪ್ರೊಟೆಸ್ಟ್ ಮಾಡಿ ಇದ್ರ ವಿರುದ್ಧ ನಾವು ಹೋರಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ರಾಜ್ಯಕ್ಕೆ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು। ಅದಕ್ಕೆ ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಪ್ರೀತಿಯ ಅಕ್ಕನವರಾದ ಮಹಿಳಾ ಕಟ್ಟಡ ಹೇಮಮಾಲಿನಿ ಅವರು, ಮತ್ತೆ ನಮ್ಮ ಕೂಡ ಅಧ್ಯಕ್ಷರಾದ ಅನಿಲ್ ಅವರು, ಮತ್ತೆ ಈ ಇದಕ್ಕೆ ನಮಗೆ ಹಿರಿಯರಾದಂತಹ ಗಣಪತಿರಾಜನವರು ಎಲ್ಲರಿಗೂ, ಮತ್ತೆ ನಮ್ಮ ಪ್ರೀತಿ ಎಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಯಾರ್ಯಾರು ಬಂದಿದ್ದಾರೆ, ಯಾರು ಬಂದಿದ್ದಾರೆ ದಯವಿಟ್ಟು ಒಂಚೂರು ಅಟೆಂಡೆನ್ಸ್ ಮಾಡ್ಕೊಂಡು ಬನ್ನಿ। ಯಾಕಂದ್ರೆ ಬೇರೆ ಕೊಟ್ಟಿದ್ದಾರೆ, ನೀವು ಮೀಟಿಂಗ್ ಕರೆದ್ಬಿಟ್ಟು ಯಾರ್ಯಾರು ಬಂದಿಲ್ಲ ಅಂದ್ರೆ ನೀವು ಅಟೆಂಡೆನ್ಸ್ ಮಾಡ್ಕೊಂಡು ಬನ್ನಿ, ಆಮೇಲೆ ನಾವೇ ಮಾತಾಡ್ತೀವಿ ಅಂತ ಹೇಳಿದ್ದಾರೆ। ನಿನ್ನೆ ಸ್ಟ್ರಿಕ್ಟ್ ಆಗಿ ಎಲ್ಲರಿಗೂ ಪ್ರತಿಯೊಬ್ಬರು ನಾನು ಬೆಳಗ್ಗೆ ಎಲ್ಲರಿಗೂ ಫೋನ್ ಮಾಡಿ ಸಾಯಂಕಾಲ ಬರ್ದಿರೋ ಒಂದು ಇಬ್ಬರೇನೋ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಬೆಳಗ್ಗೆ ಹೇಳಿದ್ದಾರೆ, ಪ್ರಾಬ್ಲಮ್ ಹೇಳಿದ್ದಾರೆ, ನಾವು ಬೇರೆ ಕಡೆ ಇದ್ದೀವಿ, ನಾವು ಇಂಥ ಕಡೆ ಆಯ್ತು ಅವ್ರಿಗೆ ಎಲ್ಲ ಬರ್ತೀವಿ ಅಂತೇಳಿ ಟೈಮ್ ಬರಲಿಲ್ಲ ಅಂದ್ರೆ ಬರ್ತೀವಿ ಅಂತೇಳಿ ಬರ್ದೇ ತಪ್ಪಲ್ಲ, ಬರಲ್ಲ ಏನೋ ಮದುವೆನೋ ಮುಂದಿನ ಏನೋ ಇಂಥ ಮನೆಯಲ್ಲಿ ಕೆಲಸ ಕಾರ್ಯ ಇದ್ರೆ ಬರೋದು ಬೇಡ, ನೇತೃತ್ವದಲ್ಲಿ ಮಾಡೋದು ಎಲ್ಲ DK ಶಿವಕುಮಾರ್ ಹೇಳಿದ್ದಾರೆ, ಎಲ್ಲ MLA ಬರಬೇಕು, ಎಲ್ಲ MLA ಇವರು XMLA ಬರಬೇಕು, ನಮ್ಮವರು ಪ್ರತಿಯೊಬ್ಬರು ಅವ್ರ ಮುಖಾಂತರ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರು, ಜಿಲ್ಲಾ ಕಾರ್ಯಕರ್ತರು ಪ್ರತಿಯೊಬ್ಬರು ಅಲ್ಲಿ ಬರಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ। ಬರಲ್ಲ ಅವ್ರನ್ನ ನಾವು ತೆಗೆದುಬಿಡ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಮೀಟಿಂಗ್ ಅಲ್ಲಿ। ನಿನ್ನೆ ಮೀಟಿಂಗ್ ಯಾರು ಬಂದಿದ್ರು ಇಲ್ಲಿ, ಯಾರು ಹೇಳಿದ್ರು ಜ್ಞಾಪಕ ಇದ್ರೆ ಅವರಿಗೆ DK ಶಿವಕುಮಾರ್ ಹೇಳಿದ್ರು, ಬ್ಲಾಕ್ ಪ್ರೆಸಿಡೆಂಟ್ ಒಂದು ತಾಲೂಕಿಂದ 2 ಬ್ಲಾಕ್ ಪ್ರೆಸಿಡೆಂಟ್ಸು, ಆಮೇಲೆ ನಾನು ಫೈನಲ್ ಆಗಿ ಒಂದು ನಿರ್ಧಾರ ತಗೊಂಡು ಮಾತಾಡ್ತೀನಿ ಅಷ್ಟಲ್ವಾ। ಈಗ ಬೇರೆ ಯಾವುದು ದಯಮಾಡಿ ಯಾವ ವಿಷಯ ಆಗೋದು ಬೇಡ, ನಾವು 30ನೇ ತಾರೀಕು ಏನು ಆ ವಿಚಾರವಾಗಿ ಅದನ್ನ ಜನರ ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾರನ್ನ ಒಂದು ತಗೋಬೇಕು। ಯಾಕಂದ್ರೆ ನಾವು ಹಂತವಾಗಿ ಏನಾಗ ಎಷ್ಟು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿಯನ್ನು ಸಾಕು 3 ದಿನ ಕಾಲ್ ಮಾಡ್ಕೊಂಡು ನಡ್ಕೊಂಡು ಹೋಗೋದಕ್ಕೆ, ಈಗ ನಾವೆಲ್ಲ ಸದಸ್ಯರು ಒಂದು 2 ಅವರಲ್ಲಿ ಡೆಲ್ಲಿ ಬೇಕಾದ್ರೆ ಹೋಗ್ತಾ ಇದ್ವಿ, ಅಷ್ಟೆಲ್ಲ ಪ್ರಯತ್ನ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾರೆ, ಮತ್ತೆ ನಾವು ಹಿಂದಕ್ಕೆ ತಗೊಂಡು ಕಾರ್ಯನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ। ಇದನ್ನ ನಾವು ಮುಖ್ಯವಾಗಿ ತಿಳಿಸ್ಬೇಕಾಗಿದೆ, ಬೆಲೆ ಏನ್ ಮಾಡ್ಬೋದು। ಈಗ ಪ್ರಧಾನಮಂತ್ರಿ ಡೀಸೆಲ್ ಉಪಯೋಗಿಸ್ಕೋಬೇಡಿ, ಪೆಟ್ರೋಲ್ ಉಪಯೋಗಿಸ್ಕೋಬೇಡಿ ಅಂದ್ರೆ ಯಾವ ರೀತಿ ಡ್ಯಾಮೇಜ್ ಆಗ್ತದೆ ಆ ವ್ಯಕ್ತಿ ಕೊಡ್ತೀವಿ, ಬರೀ ನಾವು ಪ್ರಯಾಣ
ನಾವು ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡು ಮತ್ತೆ ಅದಕ್ಕೆ ಬೇಕಾಗಿರೋ ಇನ್ನೇನಾದರೂ ಬೇಕಾದಂಥ ಪೋಷನ್ಸ್ ಬೇಕಾದಂಥ ನಿರ್ಧಾರ ಮಾಡಿ ಅದ್ರ ಮಗ ಪದಾಧಿಕಾರಿಗಳಿಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಕಲಿಸೋದಕ್ಕೆ ನಮ್ಮ ಕಡೆ ಪ್ರಯತ್ನ ಆಗುತ್ತೆ. ಮತ್ತೆ ತಾಲೂಕು ಇದಾದ್ಮೇಲೆ ಜಿಲ್ಲಾ ಮಟ್ಟದ ಆದ್ಮೇಲೆ ನಮಗೆ ಮೊನ್ನೆ ನಮ್ಮ ಸೋಮೇರೆಡ್ಡಿ ಅವ್ರು ಹೇಳ್ತಿದ್ರು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಮಾಡಿ ಆಮೇಲೆ ತಾಲೂಕು ಮಟ್ಟದ ನಮ್ಮ ಕ್ಷೇತ್ರಗಳಲ್ಲಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದನ್ನೇ ನಾವು ಸೇಮ್ ಏನು ಮಾಡ್ತೀರೋ ಅದನ್ನು ನಾವು ನಮ್ಮ ತಾಲೂಕುಗಳಲ್ಲಿ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಸದ್ಯ ಈಗ ಇರೋದು ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕಾಗಿರೋದ್ರಿಂದ ಜಿಲ್ಲಾ ಕೇಂದ್ರದಲ್ಲಿ ನಾವೆಲ್ಲ ಏನು ಮಾಡ್ಬೋದು ಅನ್ನೋದನ್ನ ದಯವಿಟ್ಟು ಇವಾಗ ಅಣ್ಣ ಹೇಳಿದರೆ ಎಲ್ಲರೂ ಮಾತಾಡಿರ್ತಾರೆ. SIR ಮತ್ತು ಡೆಲಿಗೇಟ್ಸ್ಗೆ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಬೇಕು. ಒಂದು ಕಡೆ ನೆನ್ನೆಲ್ಲ ಮೊನ್ನೆ SIR ದೊಡ್ಡ ಮೀಟಿಂಗ್ ನಡೆಯಿತು ಬೆಂಗಳೂರಿನಲ್ಲಿ. ಇವತ್ತು ಅದರ ಭಾಗಶಃ ಅದು ಒಂದು ಮೀಟಿಂಗ್ ನಡೆದಿದೆ. ಅದರಲ್ಲಿ ಖಂಡಿತವಾಗಿ ಸುಮಾರು 30 ಮಂದಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳಿಗೆ 30 ಮಂದಿ ಆಪರೇಟ್ ಆಗಿದ್ದಾರೆ. ಅವರು ನೋಟಿಸ್ ಕೊಡಿ, ಸ್ವಲ್ಪ ಗಮನದಲ್ಲಿ ಕೊಡಿ. ಯಾಕೆ ನೀವು ಹೇಗಿದೆ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲದಲ್ಲಿ ಏನು ಗಟ್ಟಿ ಆಯಿತು ಸ್ವಲ್ಪ ಯೋಚನೆ ಮಾಡಿ. 83ರಿಂದ 93 ಲಕ್ಷ ಮಂದಿ ಓಟ ಸಾವು. ಮತ್ತೆ ನಿನ್ನೆ ತಾನೇ ನಿತಿನ್ ಬಂದಿದ್ದಾರೆ, ಬಿಜೆಪಿ ಪ್ರೆಸಿಡೆಂಟ್ ನಿತಿನ್ ಕರ್ನಾಟಕ ಬಂದು ಅವರ ಮುಖ್ಯ ಉದ್ದೇಶ ವೆಸ್ಟ್ ಬೆಂಗಾಲ್ ಏನಾಯಿತು ಅದನ್ನೇ ಮಾಡಬೇಕು ಆ ಒತ್ತು ಹೇಳ್ತಾರೆ. ಒಂದು ಕಡೆ ನಾವ್ಯಾಕೋ ಇನ್ನು ಕೈ ಪರ್ಮಿಷನ್ ಹೇಳ್ತಾ ಇದ್ದೀವಿ. ಬೂತ್ಗಳಲ್ಲಿ ಏಜೆನ್ಸಿಯಿಂದ ಮಾಡಿದ್ದಾರೆ ಈಗ ಸಾರಿ ಬೂತ್ ಆಯ್ತು ಸರ್. ಇಲ್ಲಿರುವಾಗ ಖಂಡಿತವಾಗಿಯೂ ಬಗ್ಗೆ ಆಮೇಲೆ ಫಸ್ಟ್ ಇದು ಡಿಸ್ಕಸ್ ಆದ್ಮೇಲೆ ನೀಟಾಗಿ ಎಲ್ಲರೂ ಯಾಕೆ SIR ಬಗ್ಗೆ ಆಗಲಿ ಏನು ನಮ್ಮ ಪ್ರಕಾರ ಐಡಿಯಾ ಇದೆ. ಮತ್ತು ಬೆಲೆ ಏನು ನಡೀತಾ ಇದೆ ಈ ವಾರದಲ್ಲಿ ಪೆಟ್ರೋಲ್ ಏನು ನಡೀತಾ ಇದೆ ಎಲ್ಲ ನಾವು ಏನು ಮಾಡಬೇಕು, ಯಾವ ಥರ ನಾವು ಮಾಡಿ ಮಾಡಲಿ ಬ್ಲಾಕ್ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಹಿರಿಯರು ವೆಂಕಟೇಶ್ ಪಟ್ಟಿ ಅವರು ಸಾಹೇಬ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅಕ್ಷರ್ ಪಾಷಾ ಮುರಳೀಧರರು, ನಮ್ಮ KDM ಮೆಂಬರ್ಸ್ ಅಡಿಯನ್ನು ಮತ್ತು ಎಲ್ಲ ನಮ್ಮ ಲೀಡರ್ಸ್ ಇಲ್ಲಿ ಬಂದಿದ್ದಾರೆ. ಇದು SIR ಏನಿದೆ ಇವಾಗ ನಮ್ಮ 5 ಗ್ಯಾರಂಟಿ ಬರ್ತಾ ಇದ್ದಾರೆ. ಏನಿದು SIR ಏನಿದೆ ಮಾಡಿ ನಾವು ಪ್ರೋಗ್ರಾಮ್ ಏನು ಹೋಗಬೇಕು ಅಂತ ನಾವು ಯೋಚನೆ ಮಾಡಿದ್ದೀರಿ. ಬೆಂಗಾಲ್ನಲ್ಲಿ ಸುಮಾರು 70ರಿಂದ 80 ಲಕ್ಷ ಕೋಟಿ. ಅದೇ ಟಾರ್ಗೆಟ್ ಇವಾಗ ಕರ್ನಾಟಕದಲ್ಲಿ ಮಾಡಬೇಕು ಟಾರ್ಗೆಟ್ ಅಂತಾರೆ. ಮೋದಿ ಅವರು, ಅಮಿತ್ ಶಾ ಅವರು ಅವರೆಲ್ಲ ಇಲ್ಲಿ ನೆಕ್ಸ್ಟ್ ಟಾರ್ಗೆಟ್ ನಮಗೆ ಕರ್ನಾಟಕಕ್ಕೆ ಮಾಡಿದ್ದಾರೆ. ಇವಾಗ ಎಲೆಕ್ಷನ್ ಪ್ಲಾನು 5 ವರ್ಷದಲ್ಲಿ 3 ವರ್ಷ ಆಗ್ಬಿಟ್ಟಿದೆ. ಇವಾಗ 2 ವರ್ಷ ಬಾಕಿ ಇದೆ. 2 ವರ್ಷದಲ್ಲಿ 1 ವರ್ಷ ಎಲೆಕ್ಷನ್ಗೆ ಹೋಗ್ಬೇಕು. ಅದಕ್ಕಾಗಿ ನಾವು ತಯಾರಿ ಮಾಡಬೇಕು. ನಮ್ಮ ಎಲ್ಲ ಲೀಡರ್ಸ್ ಜವಾಬ್ದಾರಿ ಇದೆ. ಎಲ್ಲೋ ಅವರವರ ಏರಿಯಾದಲ್ಲಿ, ಅವರವ್ರ ಮನೆಯಲ್ಲಿ, ಅವರವ್ರ ವಾರ್ಡ್ನಲ್ಲಿ, ಅವ್ರ ವಿಲೇಜ್, ಅವರವ್ರ ಪಂಚಾಯತ್ ನಿಲ್ಲಿಸ್ಬಿಟ್ಟು ನಮ್ಮ ಅಧ್ಯಕ್ಷರು ಎಲೆಕ್ಷನ್ ಕೊಡ್ತಾರೆ. ಆ ಟೈಮಲ್ಲಿ ನಾವು ಮಾಡಿದ್ರೆ ಅದಕ್ಕೆ ನಾವು
ಕೆಲಸ ಹೇಳ್ಬಿಟ್ಟು ನಾವು ಮಾಡಿದ್ರೆ ಇದು ನಾವು ಮುಂದೆ ಬರ್ತಿದ್ವಿ. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಯಾರು ಬೋರ್ಡ್ ಇದೆ ಯಾರು ಇಲ್ಲ ಹೇಳ್ಬಿಟ್ಟು ತಾವೇ ಮಾಡಿದ್ರೆ ಒಳ್ಳೇದಾಗ್ತದೆ. ನೆಕ್ಸ್ಟ್ ನಾನು ನಮ್ಮ ನಾರಾಯಣಸ್ವಾಮಿ ಅವರಿಗೆ ಹೇಳ್ತೀನಿ, ಎಲ್ಲ 4 ಪ್ರೆಸಿಡೆಂಟ್ ಏನಿದ್ದಾರೆ, ಪಂಚಾಯತ್ ವೈಸ್ ಏನು ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷರು ಯಾರಿದ್ದಾರೆ, ಅವ್ರಿಗೆಲ್ಲ ಕರೆಸ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿದ್ರೆ ಒಳ್ಳೇದಾಗ್ತದೆ. ಈ ಕಡೆ ಇದು ಮಾಡಿ ಎಲ್ಲರೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಂಗಾರಕ್ಕೆ ಮತ್ತು ಮಾಲೂರವರು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ಬಸವಣ್ಣ ಆನೆಗೆ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಕೊಡ್ತಾ ಈ ಸಭೆಯ ಉದ್ದೇಶಕ್ಕೆ 30ನೇ ತಾರೀಕು ಬೇರೆ ಬೇರೆ ಎಲ್ಲ ದೈವಗಳ ಅದನ್ನು ತಕ್ಕಂಗೆ ಒಂದು 2 ಮಾತು ಹೇಳ್ತೀನಿ. 30ನೇ ತಾರೀಕಿಗೆ ಏನು ನಾವು ಸಭೆ ಕರೆದಿದ್ದು ಪೂರ್ವವಾಗಿ ನಮ್ಮ ಮ್ಯಾಕ್ಮಾನ್ ಸಭಾ ಅಧ್ಯಕ್ಷತೆಯಲ್ಲಿ ಗ್ಯಾಸ್ ಬೆಲೆ ಹಾಗೂ ಮತ್ತೆ ಪೆಟ್ರೋಲ್ ಡೀಸೆಲ್ ಏರಿಕೆ ಇದೆ. ಅದರಿಂದ ಎಲ್ಲ ದಿನನಿತ್ಯದ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗಿರ್ತದೆ. ಗ್ಯಾಸು ಮತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಇದೆ. ಅದರಿಂದ ಅದೆಲ್ಲ ಒಂಥರ ಎಲ್ಲ ದಿನಸಿ ಇರ್ಬೋದು, ಬೇರೆ ಎಲ್ಲ ಐಟಮ್ಸು ಏರಿಕೆ ಆಗ್ತದೆ. ಅದರಿಂದ ಎಲ್ಲ ಬಡವರ್ಗದ ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ. ಅದರ ವಿರುದ್ಧವಾಗಿ 30ನೇ ತಾರೀಕು ಇವತ್ತೇನು ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮನ್ನೆಲ್ಲ ಸಲಹೆ ಸೂಚನೆಗೆ ಕರೆದಿದ್ದಾರೆ. ಅವರು ನಾವು ಬೇಕಾಗಿ ಫೋನ್ ಅಂತೇಳಿ ನಿರ್ಧಾರ ತಗೊಳ್ಳೋದು ಬೇಡ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲಾ ಕಮಿಟಿ ಬಂದು ನಿಮ್ಮ ಸಲಹೆ ಎಲ್ಲಿ ಕೆಲಸ ಎಲ್ಲಿ ನಾವು ಸೇರಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಬೇಕು. ಕಾಂಗ್ರೆಸ್ ಆಫೀಸಿಂದ ನಾವು ಯಾವುದಾದ್ರು ಸರ್ಕಲ್ ಹೋಗಿ ಮಾಡಬೇಕಾ, ಇಲ್ಲ ಗಾಂಧಿ ಒಂದು ಯಾವುದಾದ್ರು ಸರ್ಕಲ್ ಬಂದು ಪ್ರೊಟೆಸ್ಟ್ ಮಾಡಬೇಕಾ ಅಂತೇಳಿ ಮೊದಲು ಸಲಹೆ ಕೇಳಿ ತಿಳ್ಕೊಂಡಿದ್ದೀವಿ. ಯಾವುದಾದ್ರೂ ಕಡೆಯದಾಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ, ಎಲ್ಲಿ ಸೇರಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಅವತ್ತಿಂದ ಏನೇನು ನಾವು ಮಾಡಬೇಕು. ಉದಾಹರಣೆಗೆ ಗ್ಯಾಸ್ ಬೆಲೆ ಏರಿಕೆಯಿಂದ ಅದು ಗ್ಯಾಸ್ ಸಿಲಿಂಡರ್ ಥರ ಒಂದೊಂದು ಇದೇ ಕಾಸನ್ನ ಮಾಡ್ಕೊಳ್ಳೋದಾಗಿ ನಾವು ಒರಿಜಿನಲ್ ಗ್ಯಾಸ್ ಎಲ್ಲ ರೈಟು ಖಾಲಿ ಗ್ಯಾಸ್ ತಗೊಂಡು ಪ್ರೊಟೆಕ್ಟ್ ಮಾಡೋದು. ಮಹಿಳಾ ಕಾಂಗ್ರೆಸ್ ಅವರನ್ನ ಅದನ್ನು ವಹಿಸ್ಕೊಂಡು ಮಾಡಬೇಕಾ, ಅದು ಚೆನ್ನಾಗಿರ್ತದೆ ಅಂತ ನಮ್ಮ ಅನಿಸಿಕೆ. ಅದೇ ರೀತಿ ಡೀಸೆಲ್ ಮತ್ತು ಪೆಟ್ರೋಲ್ ಏರಿಕೆ ಆಗಿರೋದ್ರಿಂದ ನಾವು ಹೆಚ್ಚು ಬ್ರೇಕ್ ಹಾಕ್ಸು ಒಂದು 200 ರಿಂದ 300 ಬ್ರೇಕ್ ಹಾಕ್ಸ್ ಮಾಡಿಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ನಾವೇ ತಗೊಂಡು ಹೋದ್ರೆ ಅದು ಒಂದು ಒಳ್ಳೆ ಮೆಸೇಜ್ ಆಗುತ್ತದೆ ಅಂತೇಳಿ ನಮ್ಮದು ಇನ್ನೊಂದು ಅನಿಸಿಕೆ. ಅದೇ ರೀತಿ ಯಾರು ಈ ಬೆಲೆ ಏರಿಕೆಗೆ ಮೂಲ ಕಾರಣಕರ್ತರು ಅವ್ರದ್ದು ಒಂದು ಗೊಂಬೆ ಮಾಡಿ ಅದನ್ನ ಸುಡೋ ಮುಖಾಂತರ ನಮ್ಮ ವಿರೋಧ ಅದನ್ನು ಮಾಡಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಪ್ರೊಟೆಸ್ಟ್ಗೆ ಒಂದು ಒಳ್ಳೆ ಇದು ಸಿಗ್ತದೆ ಅಂತೇಳಿ ನನ್ನೊಂದು ಅನಿಸಿಕೆ. ಅದೇ ರೀತಿ ಎಲ್ಲ ಶಾಸಕರು, ನಮ್ಮ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಎಲ್ಲ ಶಾಸಕರು ಭಾಗವಹಿಸಬೇಕು. ನಮ್ಮ ಜಿಲ್ಲಾ ಅವರು ಏನಾದರೂ ಮಾಡಿ ಜಿಲ್ಲಾ ಮಿನಿಸ್ಟ್ರು ಟೈಮ್ ತಗೊಂಡು ಅವ್ರನ್ನೂ ರಿಲೀಸ್ ಮಾಡಿ ಕರೆ ತರಬೇಕು. ಶಾಸಕರು ಕಂಪಲ್ಸರಿ ಭಾಗವಹಿಸಬೇಕು, ಬ್ಲಾಕ್ ಕಾಂಗ್ರೆಸ್ ಕಂಪಲ್ಸರಿ ಭಾಗವಹಿಸಿ ನೀವು ಹೇಳಬೇಕು. ಮತ್ತೆ KPCC ಇದನ್ನೆಲ್ಲ ಅಬ್ಸರ್ವ್ ಮಾಡೋಕೆ ಯಾರನ್ನ ಒಬ್ಬರು ಬರಬೇಕು, ಅದು ಬಂದು ಮಾತ್ರ ಸಕ್ಸಸ್ ಆಗ್ತದೆ. ಇಲ್ಲಾಂದ್ರೆ ಇವತ್ತಿನ ಕೋಲಾರ ಇರೋ ಕಾಂಗ್ರೆಸ್ ಪರಿಸ್ಥಿತಿಗೆ ಯಾರು ನಮಗೆ ಸಹಕಾರ ಕೊಡಲ್ಲ. 10 ಜನ ಬಂದು 10 ಜನ 14 ಜನ ಬಂದು ಕಾಂಗ್ರೆಸ್ ಆಫೀಸರ್ ಪೂಜೆ ಮಾಡೋ ಥರ ಪ್ರೊಟೆಸ್ಟ್ ಆಗ್ಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಸುಮಾರು 2 ರಿಂದ 3 ಸಾವಿರ ಜನ ಸೇರಿದ್ರೆ ಮಾತ್ರ ಪ್ರೊಟೆಸ್ಟ್ ಸಕ್ಸಸ್ ಆಗ ಸಾಧ್ಯ. ಇವೆಲ್ಲ ಯೂತ್ ಕಾಂಗ್ರೆಸ್ ಇರೋದು ಅಭಿವೃದ್ಧಿ ಇರ್ತದೆ. ತುಂಬ ಅವರು ಸರ್ಕಾರ ಬೇಕು. ಅಭಿವೃದ್ಧಿ ಯೂತ್ ಕಾಂಗ್ರೆಸ್ ಎಲ್ಲ ತಾಲೂಕು ಅಧ್ಯಕ್ಷರು ಆಕ್ಟಿವ್ ಮಾಡಿ ಅವ್ರ ಕಡೆ ಸುಮಾರು 200 ಜನ ಇಲ್ಲಿ ಕರೆ ತರುವಂತ ಕೆಲಸ ಮಾಡಬೇಕು. ಬೇರೆ ಬೇರೆ ಏನೇನು ಮಾಡ್ಕೊಂಡ್ಬಂದ್ರೆ ಎರಡು ಭಾಗ್ಯ ಅದು ಯಾವ್ದಾದ್ರು ಮಾಡಬೇಕು ಮ್ಯಾಟ್ರಿ ಕೊಟ್ಟರೆ ಅದನ್ನು ಪ್ರಿಂಟ್ ಮಾಡಿಸಿ ಅದನ್ನು ನಾವು ಅದನ್ನು ತರಿಸೋ ಕೆಲಸ ಮಾಡ್ತೀವಿ. ಅದೇ ರೀತಿ ಹೆಚ್ಚಾಗಿ ನಾವು ನೀವು KPCC ಆಗ್ಬೋದು, ಬೇರೆ ಬೆಂಗಳೂರಿಂದ ನಮ್ಗೆ ಹೆಚ್ಚಾಗಿ ದೊಡ್ಡ ಬಾವುಗಳು ಕಾಂಗ್ರೆಸ್ ತರಿಸ್ಕೊಡುವಂಥ ಕೆಲಸ ಮಾಡಬೇಕು. ನಾವು ಪ್ರೊಟೆಸ್ಟ್ಗೆ ಈ 3 ವಯಸ್ಸು
ಪ್ರೆಸಿಡೆಂಟ್, ಒಂದು ತಾಲೂಕಿಂದ 2 ಬ್ಲಾಕ್ ಪ್ರೆಸಿಡೆಂಟ್ಸು, ಎಲ್ಲ ಪಕ್ಷಗಳು ಎಲ್ಲ ಸೇರಿ ಒಂದು 5,000 ಜನ ಸೇರಿ ಪ್ರೊಟೆಸ್ಟ್ ಮಾಡಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಪಕ್ಷ ಪ್ರೊಟೆಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಮುಖ್ಯಮಂತ್ರಿಗಳು ಎಲ್ಲ ಚರ್ಚೆಗಳಾಯಿತು. ಯಾವ ಮಟ್ಟದಲ್ಲಿ ಒಂದು ಕಡೆ ಲೀಗಲಿ ಹೆಂಗೆ ಮಾಡಬೇಕು, ಒಂದು ಕಡೆ ನಾವು ಹೇಳಿದಾಗ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಆಮೇಲೆ DLS ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಮತ್ತೆ ಒಂದು ಕಡೆ ಪಬ್ಲಿಕ್ ಒಂದು ಚಳವಳಿ ಥರ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಇದು ಸುಪ್ರೀಂ ಕೋರ್ಟಲ್ಲಿ ಯಾವುದೇ ರೀತಿ ಬೆಂಗಾಲಲ್ಲಿ ಏನಾಗಿದೆ, ಯುಪಿನಲ್ಲಿ ಏನಾಗಿದೆ, ಬಿಹಾರಲ್ಲಿ ಏನಾಗಿದೆ, ಅದು ತೀರ್ಪು ಬರೋಬರ್ದು, ಕೋರ್ಟಿಂದ ತೀರ್ಪು ಬರೋಬರ್ದು ಇದು ಇಂಪ್ಲಿಮೆಂಟ್ ಮಾಡಬೇಡಿ ಅನ್ನೋದು ಅದು ನಡೀತಾ ಇದೆ. ಸೊ 30 ತಾರೀಕು ಎಲ್ಲ ಜಿಲ್ಲಾ ಹೆಡ್ಕ್ವಾರ್ಟರ್ಗಳಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಾಂಗ್ರೆಸ್ಸಿಂದ ಮುಖ್ಯವಾಗಿ ಸೇರ್ಬೇಕಾಗಿತ್ತು 35 ತಾರೀಕು ಯಾವ ಟೈಮ್ ಎಲ್ಲ ಚರ್ಚೆ ಮಾಡಿ ಟೈಮ್ ಕೊಟ್ಟರೆ ಎಲ್ಲ ಸಂಘಟನೆಗಳು, ಬೇರೆ ಬೇರೆ ಸ್ಥಳೀಯ ಸಂಘಟನೆಗಳು, ಎಲ್ಲ ಸಂಘಟನೆಗಳು ನಮ್ಮ ವೈಶ್ವಣ್ಣರಾಗಿದ್ದಾರೆ, ಗ್ಯಾರಂಟಿ ಜಿಲ್ಲಾಧ್ಯಕ್ಷರು ಅವರು ಕೂಡ ಸಭೆಗೆ ಧನ್ಯವಾದ ಕಳಿಸಿದ್ದಾರೆ. ಬೆಳಗಾವಿ ನಿಯಂತ್ರಣರು ಹಿರಿಯರು ಕಾಂಗ್ರೆಸ್ ಅದೇ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಂತ ಅವರು ಹೆಚ್ಚು ಪಾತ್ರನ ಈ ವಹಿಸಬೇಕಾಗಿರುವಂತಹ ಅವರು ಕೂಡ ಈ ಸಭೆಗೆ ಅದೇ ರೀತಿ ನಗರ ಬ್ಲಾಕ್ ಕಾಂಗ್ರೆಸ್ ನಗರದಲ್ಲಿ ಕಾರ್ಯಕ್ರಮ ಆಗೋದ್ರಿಂದ ನಗರ ಬ್ಲಾಕ್ ಅಧ್ಯಕ್ಷರು